ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ಕಾರಿನ ಮೇಲೆ ಕಲ್ಲು ತೂರಾಟ ಆಗಿರುವಂಥ ಘಟನೆ ಬಿಹಾರ ಬಂಗಾಳ ಗಡಿ ಭಾಗದಲ್ಲಿ ನಡೆದಿದೆ. ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ನ್ಯಾಯ್ ಅನ್ನೋ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ಕಾರಿನ ಮೇಲೆ ಕಲ್ಲು ತೂರಾಟ ಆಗಿದೆ. ನ್ಯಾಯ್ ಯಾತ್ರೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಘಟನೆಯಿಂದ ರಾಹುಲ್ ಗಾಂಧಿಯವರು ಪ್ರಯಾಣಿಸ್ತಾ ಇದ್ದಂಥ ಕಾರಿನ ಗಾಜು ಪುಡಿಪುಡಿಯಾಗಿದೆ. ಮಾಲ್ಡಾ ಪ್ರದೇಶದ ನ್ಯಾಯ್ ಯಾತ್ರೆಯ ವೇಳೆ ನಡೆದಿರುವಂಥ ಘಟನೆ ಇದೆ. ಬಿಹಾರದಿಂದ ಪಶ್ಚಿಮ ಬಂಗಾಳಕ್ಕೆ ಎಂಟ್ರಿ ಆಗ್ತಾ ಇತ್ತು ಯಾತ್ರೆ. ಈ ವೇಳೆ ಈ ಘಟನೆ ನಡೆದಿರೋದು. ಪರಿಣಾಮ ಏನಾಗಿದೆ ಅಂತಂದ್ರೆ ರಾಹುಲ್ ಗಾಂಧಿಯವರು ಪ್ರಯಾಣಿಸ್ತಾ ಇದ್ದಂಥ ಕಾರಿನ ಹಿಂಬದಿ ಗಾಜು ಪುಡಿ ಪುಡಿಯಾಗಿದೆ. ನೋಡ್ತಾ ಇದ್ದೀರಿ, ಆ ವಿಡಿಯೋವನ್ನ ಕೂಡ ನೀವು ಗಮನಿಸಬಹುದು. ಅವರು ಪ್ರಯಾಣಿಸ್ತಾ ಇದ್ದಂಥ ಕಾರಿನ ಹಿಂಬದಿ ಗಾಜು ಏನಿದೆ ಅದು ಪುಡಿ ಪುಡಿಯಾಗಿದೆ. ಆ ದೃಶ್ಯವನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಿ. ಬಿಹಾರದಿಂದ ಪಶ್ಚಿಮ ಬಂಗಾಳಕ್ಕೆ ಎಂಟ್ರಿ ಆಗ್ತಾ ಇತ್ತು ಯಾತ್ರೆ. ಈ ವೇಳೆ ಅವರ ಕಾರಿನ ಮೇಲೆ ಕಲ್ಲು ತೂರಾಟ ಆಗಿದೆ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಈ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಆದರೆ ಇಷ್ಟೆಲ್ಲ ಭದ್ರತೆ ಇರುವಂತ ಒಬ್ಬ ರಾಜಕೀಯ ವ್ಯಕ್ತಿಯ ಯಾತ್ರೆ ಸಾಗೋ ಸಂದರ್ಭದಲ್ಲಿ ಈ ರೀತಿಯಾಗಿರೋದು ಗಂಭೀರ ಪ್ರಮಾಣದ ಭದ್ರತಾ ಲೋಪ ಅನ್ನೋದು ಗೊತ್ತಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ಹೇಳಿ ಕೇಳಿ ರಾಹುಲ್ ಗಾಂಧಿ Z+ ಶ್ರೇಣಿಯ ಭದ್ರತೆ ಇರೋರು, ಅವರ ಯಾತ್ರೆಯ ಸಂದರ್ಭದಲ್ಲಿ ಈ ರೀತಿ ಆಗತ್ತೆ ಅಂತಂದ್ರೆ ದೊಡ್ಡ ಭದ್ರತಾ ಲೋಪ ಇದು. ಖಂಡಿತವಾಗ್ಲೂ ರಕ್ಷತ್, ಇವತ್ತು ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ ಈ ರೀತಿಯಾದಂತಹ ಘಟನೆ ಬಿಹಾರ ಮತ್ತೆ ಪಶ್ಚಿಮ ಬಂಗಾಳದ ಗಡಿಭಾಗದಲ್ಲಿ ನಡೆದಿರುವಂತಹ ಘಟನೆ. ಇವತ್ತು ಬಿಹಾರದ ಕಟಿಹಾರದಿಂದ ಪಶ್ಚಿಮ ಬಂಗಾಳದ ಮಾಲ್ಡಾಗೆ ಹೋಗುವಂತಹ ಸಂದರ್ಭದಲ್ಲಿ ಏನಂದ್ರೆ ಬಹಳಷ್ಟು ಜನ ಕಾರ್ಯಕರ್ತರ ಜೊತೆಗೆ ಮತ್ತೆ ಅಲ್ಲಿರುವಂತಹ ರಸ್ತೆಯಲ್ಲಿರುವಂತಹ ಜನರ ಜೊತೆಗೆ ರಾಹುಲ್ ಗಾಂಧಿ ಅವರು ಕೈ ಬೀಸಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಹಿಂಬದಿ ಇರುವಂತಹ ಗಾಜ್ ಏನಿರುತ್ತೆ ಅಂದ್ರೆ ವಿಂಡೋ ಸೀಟ್ ಹಿಂಬದಿ ಇರುವಂತದ್ದು, ಆ ಒಂದು ಗ್ಲಾಸ್ ಸಂಪೂರ್ಣವಾಗಿ ಪುಡಿ ಪುಡಿ ಆಗುತ್ತೆ. ಅಲ್ಲಿರುವಂತಹ ಸ್ಥಳೀಯರು ಹೇಳುವ ಪ್ರಕಾರ ಅಂದ್ರೆ ಕಲ್ಲು ಬಂದು ಬಿತ್ತು, ಹಾಗಾಗಿ ಏಕಾಏಕಿ ಆ ಕಾರ್ ಸಂಪೂರ್ಣವಾಗಿ ಡ್ಯಾಮೇಜ್ ಆಯ್ತು. ತದನಂತರ ಆ ಕಾರನ್ನ ನೇರವಾಗಿ ಏನಂದ್ರೆ ಅಲ್ಲಿ ಯಾತ್ರೆಯ ಟೆಂಟ್ ಪ್ಲೇಸ್ ಏನಿರುತ್ತೆ ಆ ಪ್ಲೇಸ್ಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸಲಾಯಿತು. ತದನಂತರ ಸೆಕ್ಯೂರಿಟಿ ವಿಚಾರವಾಗ್ಲೂ ಸಹಿತ ಹೆಚ್ಚಿನ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಒಟ್ಟಲ್ಲಿ ನೋಡ್ತಾ ಹೋದ್ರೆ ರಾಹುಲ್ ಗಾಂಧಿ ಅವರ ಈ ಒಂದು ಯಾತ್ರೆ ನ್ಯಾಯ ಯಾತ್ರೆ ಅಂತ ಏನಷ್ಟು ಆರಂಭ ಆಗಿದೆ ಅಲ್ಲ, ಈ ಯಾತ್ರೆ ಈಗಾಗಲೇ ಅಸ್ಸಾಂ ಆಗಿರ್ಬಹುದು ಅಥವಾ ಮಣಿಪುರ್ ಆಗಿರ್ಬಹುದು, ಅದರ ಜೊತೆಗೆ ಬಿಹಾರ ಎಲ್ಲಾ ಕಡೆನೂ ಮುಗಿಸಿ ಈಗ ಪಶ್ಚಿಮ ಬಂಗಾಳಕ್ಕೆ ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ಈ ರೀತಿ ಆಗಿರ್ತಕ್ಕಂತಹ ಘಟನೆಯ ಬಗ್ಗೆ ಬಹಳಷ್ಟು ಜನ ಕಾಂಗ್ರೆಸ್ ನಾಯಕರು ಸಹಿತ ಟೀಕೆಯನ್ನ ನೇರವಾಗಿ ಮಮತಾ ಬ್ಯಾನರ್ಜಿ ಸರ್ಕಾರದ ಮೇಲೆ ಮತ್ತೆ TMC ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿವರೆಗೂ ದೊಡ್ಡ ದೊಡ್ಡ ಏನಂದ್ರೆ ರಾಜ್ಯಗಳಲ್ಲಿ ನಾವು ಈಗಾಗಲೇ ಯಾತ್ರೆಯನ್ನ ಮಾಡ್ಕೊಂಡು ಬಂದಿದ್ವಿ. ಮೊದಲ ಬಾರಿಗೆ ಭಾರತ ಜೋಡೋ ಯಾತ್ರೆ ಮಾಡುವಂತಹ ಸಂದರ್ಭದಲ್ಲೂ ಸಹಿತ ಇಡೀ ದೇಶದಂತ ಒಟ್ಟು 4,000ಕ್ಕೂ ಹೆಚ್ಚು ಕಿಲೋಮೀಟರ್ ಸಂಚಾರ ಮಾಡಿದಾಗ ಇಂತಹ ಘಟನೆ ಎಲ್ಲೂ ಸಹಿತ ನಡೆಯುವಂತಹ ಪರಿಸ್ಥಿತಿ ಬಂದಿರಲಿಲ್ಲ. ಆದ್ರೆ ಪಶ್ಚಿಮ ಬಂಗಾಳಕ್ಕೆ ಎಂಟ್ರಿ ಆದ ತಕ್ಷಣವೇ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು ದುರದೃಷ್ಟಕರ ಸಂಗತಿ ಅನ್ನುವಂತಹ ವಿಚಾರವನ್ನ ಸಹಿತ ಹೇಳ್ತಾರೆ. ಮತ್ತೆ ಅದರ ಜೊತೆಗೆ ಈ ರೀತಿಯಾದಂತಹ ಇಂಡಿಯಾ ಮೈತ್ರಿಕೂಟದ ಒಂದು ಭಾಗ ಆಗಿರ್ತಕ್ಕಂತಹ ಕಾಂಗ್ರೆಸ್ ನಾಯಕರು ಬರುವಂತಹ ಸಂದರ್ಭದಲ್ಲೇ ಒಂದು ಪಶ್ಚಿಮ ಬಂಗಾಳಂತಹ ರಾಜ್ಯದಲ್ಲಿ ಘಟನೆ ನಡೆದಿರುವಂತದ್ದು ಬಹಳಷ್ಟು ಬೇಸರದ ಸಂಗತಿ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೂ ಮಮತಾ ಬ್ಯಾನರ್ಜಿ ಅವರು ಸಹಿತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಏನಂದ್ರೆ ಯಾತ್ರೆಯ ಸಂದರ್ಭದಲ್ಲಿ ಯಾರೂ ಸಹಿತ ಬೇಕಂತ ಮಾಡಿರುವಂತದ್ದಲ್ಲ, ಅಲ್ಲಿಯೇ ಸ್ಥಳೀಯರು ಮಾಡಿರಬಹುದು, ಅವರ ಅಕ್ಕಪಕ್ಕ ಇರುವಂತವ್ರು ಎಲ್ಲರೂ ಸಹಿತ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂತಹ ಹೇಳಿಕೆಯನ್ನ ಈಗಾಗಲೇ ಮಮತಾ ಬ್ಯಾನರ್ಜಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಘಟನೆಯ ವಿಚಾರವಾಗಿ ಈಗಾಗಲೇ ತನಿಖೆ ಆರಂಭ ಆಗಿರುವಂತದ್ದು. ರಕ್ಷತ್, ಧನ್ಯವಾದ ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.